ವೆಲ್ಕಮ್ ಟು ಕನ್ನಡ ಥೀಮ್ ಕ್ಯಾಫೆ ಪಾರ್ಟ್ 2. ಇದರಲ್ಲಿ ಇವತ್ತು ನಾವು ಬಂದಿರೋದು ಇವರು ಇವಾಗ ಊರು ಅಂತ ಹೆಸರು ಮಾಡಿದ್ದಾರೆ. ದಿಸ್ ಇಸ್ ಅ ಕನ್ನಡ ಥೀಮ್ ಕರ್ನಾಟಕ ಥೀಮ್ ಕ್ಯಾಫೆ ಆ್ಯಂಡ್ ಸ್ಟ್ರೇಟ್ ರೇ. ವೆರಿ ನೈಸ್ ಪ್ಲೇಸ್ ಟು ಹ್ಯಾಂಗ್ ಔಟ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. Food is very good. The quality and the quantity of the food is very good and worthy. Staff is very nice. Actually, staff is very nice. Staff but ಮಾತಾಡ್ಸಿದ್ರು they were very sweet to me. So I agree with that. ಕರ್ನಾಟಕ ಡಿಶ್ ಹೆಸರಲ್ಲಿ ಚಿಕನ್ ಸುಕ್ಕ ಇದೆ ಮೆನ್ಯೂಲಿ. ಅದೊಂದೇ ಕರ್ನಾಟಕ ಡಿಶ್ ಇರೋದು. ಊರು ಅಂತ ಹೆಸರು ಇಟ್ಕೊಂಡು ಬರೀ ಒಂದೇ ಒಂದು ಕರ್ನಾಟಕ ಡಿಶ್ ಇಟ್ಟಿದ್ದೀರ. ಸೊ ಪ್ಲೀಸ್ ಸ್ವಲ್ಪ ಅಪ್ಡೇಟ್ ಮಾಡಿ. ಅದು ಇದು ಚಿತ್ರಾನ್ನ ಮೊಸರನ್ನ ಎಲ್ಲ ಇಡಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ದಿಸ್ ಇಸ್ ದ ಆಂಬಿಯನ್ಸ್. ಇಲ್ಲಿ ಫುಲ್ಲು ಲೈವ್ ಬೇಕ್ರಿ ಇದೆ. ಇಲ್ಲಿ ಹಿಂಗೆ ಆರ್ಡ್ರ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೋದು. ನನಗೆ ಇಷ್ಟ ಆಗಿದ್ದು ಇಲ್ಲಿರೋ ಗಿಡಗಳು ಮತ್ತು ಇಲ್ಲಿ ತುಂಬ ಆರ್ಟ್ಸಿ ಕ್ರಾಫ್ಟ್ಸಿ ಈ ಥರ ಐಟಮ್ಸ್ ಇದೆ. ಒಂದೊಂದು ಸ್ಟಾಲ್ಸ್ ಇದೆ ಮಧ್ಯದಲ್ಲಿ. ಮತ್ತು ಇಲ್ಲಿ ಗೇಮಿಂಗ್ ಆಡುವಂಥ ಜಾಗ ಇದೆ ಮತ್ತು ಬೊಫೆ ಇದೆ. ಚಿಕನ್ ಸುಕ್ಕ ಬೋನ್ ಇದೆ ಅನಿಸುತ್ತೆ. ಅಥವಾ ಇದ್ರ ಜೊತೆ ಏನಾದ್ರು ಒಂದು ಆರ್ಡ್ರ್ ಮಾಡ್ಕೊಂಡು ತಿನ್ನಬೇಕು. ಕೋಕೋನೆಟ್ಟು ಚಿಕನ್ನು ಯಮ್ಮಿ, ಟೋಟಲಿ ವರ್ತ್ ಇಟ್. ಒಬ್ಳ ಕೈಲಿ ತಿನ್ನೋಕ್ಕಾಗಲ್ಲ ಬಟ್ ಯಮ್ಮಿ. ಬೆಸ್ಟ್ ಚಿಕನ್ ಸುಕ್ಕ. ಕ್ವಾಂಟಿಟಿನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಬಿಯನ್ಸು ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬರೋಕ್ಕೆ ಚೆನ್ನಾಗಿದೆ. ಗೇಮ್ ಆಡ್ಬೋದು, ಒಳ್ಳೆ ವೈಬ್ ಇದೆ. ಕುತ್ಕೊಂಡು ಆರಾಮಾಗಿ ಚಿಲ್ ಮಾಡ್ಬೋದು. ದಿ ಗಿವ್ ಮಿ ಫಿಸಿಕಲ್ ಮೆನ್ಯೂ ಆಲ್ಸೋ. ಅದಕ್ಕೆ ಕಾಫೀಸ್ ಇದೆ, ಟೀ ಇದೆ. ಓಕೆ, ಸೊ ನಾನು ತಿಂದಿರುವಂಥ ಬರೀ ಒಂದು ಚಿಕನ್ ಸುಕ್ಕಾಗೆ ಇಟ್ ವಾಸ್ 410. ನೆಕ್ಸ್ಟ್ ಲೊಕೇಶನ್ ಯಾವುದು ಅಂತ ನೋಡೋಣ. ಒಂದು ಒಳ್ಳೆ ಕನ್ನಡ ಥೀಮ್ ಕ್ಯಾಫೆಗೆ ಹೋಗೋಣ. ಸೊ ದ ನೆಕ್ಸ್ಟ್ ಲೊಕೇಶನ್ ಇಸ್ ನಮ್ಮ ಆಶ್ರಮ. ಇದು ನಮ್ಮ ಆಶ್ರಮ ಅಂತ. ಆ್ಯಕ್ಚುಲಿ ಆಶ್ರಮ ಥರನೇ ಇದೆ ನೋಡೋಕೆ. ಎಲ್ರಿ ಹೋಗೋದು ಕನ್ಫ್ಯೂಷನ್ ಆಗ್ತಿದೆ ನನಗೆ. ಓಕೆ, ಇದು ಬಟ್ಟೆ ಅಂಗಡಿನೇ ಇದು. ದಿಸ್ ಇಸ್ ದ ಕ್ಯಾಫೆ. ಇಲ್ಲಿ ಬುಕ್ಸ್ ಇದೆ ಓದೋದಕ್ಕೆ ಮತ್ತು ಇಲ್ಲಿ ಪ್ರಾಪರ್ ಕ್ಯಾಫೆ ಇದೆ. ಯು ಕ್ಯಾನ್ ಸಿ ಇಲ್ಲಿ ಎಲ್ಲ ಯು ಕ್ಯಾನ್ ಆರ್ಡರ್ ಎನಿ ಲೈವ್ ಬೇಕ್ರಿ. ಇಲ್ಲಿ ಯೋಗ ಸೆಂಟರು ಮತ್ತು ಇಲ್ಲಿ ಫುಲ್ಲು ಕ್ಯಾಫೆ. ಕೆಳಗೆ ಕುತ್ಕೊಂಡು ಬುಕ್ಸ್ ಎಲ್ಲ ಓದ್ಬೋದು. ಇವಾಗ ನೀರು ಇದರಲ್ಲಿ ಕೊಡ್ತಾರೆ, ತಣ್ಣಗಿರುತ್ತೆ ಇದರಲ್ಲಿ ನೀರು ಅಂತಾರೆ. ನೋಡೋಣ. ತುಂಬ ಆ್ಯಕ್ಚುಲಿ ತುಂಬ ಒಳ್ಳೆ ವೈಬ್ ಇದೆ ನೋಡಿ. ಇಲ್ಲಿ ಮೇಲೆ ಎಲ್ಲ ಗಿಡ ಮರಗಳು ಸುತ್ತಮುತ್ತ. ಇದು ಆ್ಯಕ್ಚುಲಿ ಒಂದು ಒಳ್ಳೆ ಕಾಮ್ ಪ್ಲೇಸ್ ಟು ಕಮ್ ಸಿಟ್ ಆ್ಯಂಡ್ ರೀಡ್. ಏನೇ ನೋಡಿ, ಆಲ್ ಡೇ ಬ್ರೇಕ್ಫಾಸ್ಟ್. ಇದರಲ್ಲಿ ನಮ್ಮ ಆಶ್ರಮ. ಇಲ್ಲಿನ ಸ್ಮೂದೀಸ್, ಡಿಸರ್ಟ್, ಇಲ್ಲೇನು ಕರ್ನಾಟಕದ್ದು ಏನು ಕಾಣಿಸ್ತಾನೆ ಇಲ್ಲ. ಕರ್ನಾಟಕ ಥೀಮ್ಡ್ ಅಂತ ಎಂತ ಇಲ್ಲ ಇಲ್ಲಿ. ಸೊ ವಾಟ್ ಕರ್ನಾಟಕ ಥೀಮ್ಡ್ ಸ್ನ್ಯಾಕ್ಸ್ ಆರ್ ಟೀ, ಕಾಫಿ, ಡಿನ್ನರ್? Concept is not Karnataka. Okay. Concept is like nourishing the body and soul. Okay, like yoga and meditation and stuff. Okay. So you don't have anything like filter coffee or something? Yes, we have filter coffee. Filter coffee ಇದೆಲ್ಲ. Can I have one filter coffee? And any cookie? These we don't have. We have croissants. We have. No. Just chai. Thank you. ನಮ್ಮ ಆಶ್ರಮದಲ್ಲಿ ಒಂದು ಮೈಂಡ್ ಮೆಡಿಟೇಷನ್ ಥೀಮ್ಡ್ ಕ್ಯಾಫೆ ಇದು. ಇಲ್ಲಿ ಬಂದರೆ ರಿಲ್ಯಾಕ್ಸ್ ಮಾಡ್ಬೋದು. ಅಲ್ಲಿ ಜೋಕಾಲಿ ಎಲ್ಲ ಹಾಕಿದ್ದಾರೆ ನೋಡಿ. ಅಲ್ಲಿ ಒಂದು ಅಮ್ಮ ಮಕ್ಕಳ ಜೊತೆ ಜೋಕಾಲಿಯಲ್ಲಿ ಅವರ ಅಪ್ಪ ಮಲಗಿದ್ದಾರೆ. ದಟ್ಸ್ ಸೊ ನೈಸ್. ದಿಸ್ ಪ್ಲೇಸ್ ಇಸ್ ಆಕ್ಚುಲಿ ವೆರಿ ರಿಲ್ಯಾಕ್ಸಿಂಗ್. ತುಂಬ ಕಾಮ್ ಆಗಿದೆ. ಎಲ್ಲ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಓ, ಥ್ಯಾಂಕ್ ಯು ಸೊ ಮಚ್ ಸರ್. ಚಾಗ್ರಿ ಪೌಡರ್ ನೋಡಿ ಹೀಗೆ ಕೊಟ್ಟಿದ್ದಾರೆ. ಮತ್ತು ಇದು ನಮ್ಮ ಫಿಲ್ಟರ್ ಕಾಫಿ. ಸ್ಟ್ರಾಂಗ್ ಕಾಫಿ ಚೆನ್ನಾಗಿದೆ. A to B ಅಲ್ಲಿ ಇಲ್ಲಿ ಸಿಗುತ್ತಲ್ಲ ಅದೇ ಥರ ಫಿಲ್ಟರ್ ಕಾಫಿನೇ ಇದೆ. ಪ್ರಾಪರ್ ಫಿಲ್ಟರ್ ಕಾಫಿ ಇದೆ. Hi everyone, welcome to Namma Ashram Cafe. So we can explore our place. This is our cafe, Namma Ashram Cafe. So this is our view. In our cafe we have two things. Like cafe you can occupy a table. And we have library also here. It is like a workplace actually. So many people come with their laptops. So many corporate meetings also will happen here. So from here we'll go inside. This is our art gallery. Anyone you can purchase and you can put it to your home. So this is our Sundarvan shop. Okay. So here we will get so many different types of dresses. Everything is handmade. ಓ, ಅಂದರೆ ಎಲ್ಲ ಹ್ಯಾಂಡ್ಮೇಡ್ ಇಲ್ಲಿ. ಎಲ್ಲ handmade. It's all handmade, no? Yes. So art and craft, blouses, dresses, style. Spile madam. We have stains also. Oh, you have stays also. Yes ma'am. So this is our Angan place. So this place is called Angan, the center of the home. Different. Yes ma'am. Oh, ontara like it feels like it's something. Why? Our owner concept all this thing. So this is a Flooring ಗೊತ್ತಾ ಹಂಡ್ ಅಂತ ನಡೆದ್ರೆ ಏನೋ ಲೈಕ್ ಸ್ಟೇಜ್ ಥರ. here yoga, meditation. Here yoga, meditation, and all the activities are going to happen. Even we accept parties also here. ಓ, ಅದು ಪ್ರೊಜೆಕ್ಟರಾ ಏನದು? Yes ma'am, projector. ಪ್ರೊಜೆಕ್ಟರ್, ಕಲರ್ ಪ್ರೊಜೆಕ್ಟರ್. This place is called Malang. Malanga. Outside of the home. Okay, ಇದು ಸ್ಟೇಜ್. This is stage. So you can organize any meetings, any party, everything we organize here. This is a pottery.
ಓ ಇಲ್ಲಿ ಪೋಟ್ರಿ ಮೀಟಿಂಗ್ ಅಲ್ಲ? Pottery, Saturday and Sunday. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಹೆಸರು? Ramu. ನೆಕ್ಸ್ಟ್ ಲೊಕೇಶನ್ ನಾವು ಬಂದಿರೋದು ಎಣ್ಣೆ ಅಂತ ಲೊಕೇಶನು. ಬಟ್ ಇಲ್ಲಿ ಎಣ್ಣೆ ಸಿಗುತ್ತೆ, ಬಟ್ ನಾವು ಇಲ್ಲಿ ಎಣ್ಣೆ ಕುಡಿಯೋಲ್ಲ, ಹಾಗೆ ಸುಮ್ಮನೆ ಊಟ ಮಾಡೋಕ್ಕೆ ಬಂದಿದ್ವಿ. ಅಲ್ಲಿ ಶೋ ಯು ದ ರೂಲ್ಸ್ ಹಿಯರ್. ಫಸ್ಟ್ ರೂಲ್ ನಂಬರ್ 1, ಲೇಡೀಸ್ ಫಸ್ಟು. ರೂಲ್ ನಂಬರ್ 2, ನೋ ಸಾಲ. ರೂಲ್ ನಂಬರ್ 3, ನೋ ಜಗಳ. ರೂಲ್ ನಂಬರ್ 4, ನೋ ಎಣ್ಣೆ ಫಾರ್ ಕಸ್ಟಮರ್ಸ್ ಬಿಲೋ 27. ರೂಲ್ ನಂಬರ್ 5, ನೋ ಸೇಯಿಂಗ್ borrow to the staff, be respectful. Rule number 6, no ghee roast without ghee. Rule number 11, no standing on the chair, table and shouting RCB, RCB because neighbors. ಲಾಸ್ಟ್ ಬೆಂಚನ್ನು ಹಾಕ್ಬಿಟ್ಟಿದ್ದಾರೆ. ಲಾಸ್ಟ್ ಬೆಂಚು ಡೆಸ್ಕ್ ಇಲ್ಲೇ ರೂಲ್ಸ್ ಇದೆ ಬೋರ್ಡಲ್ಲಿ. ಹಾಯ್ ಸರ್, ಹೌ ಆರ್ ಯು? ಹಾಯ್. ಏನು ಕಾನ್ಸರ್ಟ್ ಇವತ್ತು? ಅದಕ್ಕೆ ಬಂದೆ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ವಿಡಿಯೋಗೋಸ್ಕರ. ಇದೇ ಟೇಬಲಾ, ಬೇರೆ ಟೇಬಲ್ ಇಲ್ವಾ? ಇಬ್ಬರೇ, ನಾನು ಅವರು ಬರ್ತೀವಿ, ಅಲ್ಲಿ ಹೋಗ್ತೀವಿ. ದಟ್ ಇಸ್ ಬೆಟರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಬೇಸಿಕ್ಲಿ ಇದು ಕನ್ನಡ ಥೀಮ್ ರೆಸ್ಟೋರೆಂಟು. ಇಲ್ಲಿ ಮ್ಯಾಂಗೋ ಸೀಸನ್ ನಡೀತಿದೆ, ಅದರಲ್ಲಿ ಮ್ಯಾಂಗೋ ಮೆನ್ಯೂ ನೀವು ನೋಡಬೇಕು. ಇಲ್ಲಿ ಮಜಾ ಏನು ಅಂದರೆ ಇಲ್ಲಿನ ಮೆನ್ಯೂ ನೋಡಿಬಿಟ್ರೆ ಯು ವಿಲ್ ಲಾಫ್. ಐ ವಿಲ್ ಶೋ ಯು ದ ಮೆನ್ಯೂ. ಇಲ್ಲಿದು ಮೋಸ್ಟ್ ಯುನೀಕ್ ಮೆನ್ಯೂ ಏನು ಅಂದರೆ ಇಲ್ಲಿ ಫುಲ್ಲು ಫೇಮಸ್ ಆಗಿರುವಂಥ ಮೆನ್ಯೂ ಇದೆ. ಮೆನ್ಯೂ ಹೆಸರು ನೋಡಿ, ಜೇನುತಪ್ಪ, ಕರಿಬೇವು, ಈ ಥರ ಮೆನ್ಯೂ. ಇಲ್ಲಿ ಬೇಬಿ ಕಾರ್ನ್ ಮಂಚೂರಿ, ಬಂಡಿ ಗೋಬಿ, ಮೆಣಕಾಯಿ ಚಿಕನ್ ಇದೆ, ಕಲ್ಮಿ ಕಬಾಬ್, ಶಿವಾಜಿ ನಗರ್ ಮಟನ್ ಶೀಕ್, ಎಣ್ಣೆ ತಂದೂರಿ ಪ್ಲಾಟರ್. ದಿಸ್ ಕ್ಲೀನ್ ಕೃಷ್ಣಪ್ಪ ಅಂದರೆ ಏನು? Green Krishnappa like orange lolly sauce. ಇಟ್ಸ್ ಅ ಡ್ರಿಂಕ್. Lolly sauce. Ice candy. Ice candy. ಐಸ್ ಕ್ಯಾಂಡಿ. ಇಟ್ಸ್ ನಾಟ್ ಅ ಡ್ರಿಂಕ್. ಡ್ರಿಂಕ್ ಅದು. ಓಕೆ. ಮಾವಿನಕಾಯಿ, ಉಪ್ಪಿನಕಾಯಿ, ಒನ್ ಡ್ರಿಂಕ್. Mocktail. ಮಾಕ್ಟೇಲ್. ನೋ ಆಲ್ಕೋಹಾಲ್. Spicy, okay. Spicy. ಐ ನೋ ಐಲ್ ಗೆಟ್ ಒನ್. ಮೇಡಮ್ ಅವ್ರು ಕೊನೆಗೂ ಬಂದರು ಆಫ್ಟರ್ ಸೋ ಲಾಂಗ್ ಆಫ್ ವೇಟಿಂಗ್. ನೀವು ಹೇಳಿದ ಬ್ಯಾಂಡ್ ಇದೇನಾ? ಹಿಂದಿ ಹಾಡ್ತಿದ್ದಾರೆ, ಹಿಂದಿ ಸಾಂಗು. ಕನ್ನಡ ಹಾಡ್ತಾರಾ? ಇದು ಮಾಕ್ಟೇಲ್. ಟ್ರೈ ಮಾಡು. ಫಸ್ಟ್ ಟ್ರೈ ಮಾಡು ಡ್ರಿಂಕ್ನ. ಹೊಡಿತೀನಿ, ಟ್ರೈ ಮಾಡು. ಗೊತ್ತು ನನಗೆ ನನಗೂ ಬೇಕದು. ಅರ್ಧ ನಿಂಗೆ ಅರ್ಧ, ನಂಗೆ ಅರ್ಧ. ಹಂಗೆಲ್ಲ ನೀನು ಹಾಡಿದ್ರೆ ಇಲ್ಲಿಡು. ನಂದು ಮಾಕ್ಟೇಲು. ಇದರಲ್ಲಿ ಪಿಕಲ್ ಜ್ಯೂಸ್ ಥರ ಮಾವಿನಕಾಯಿ, ಮಾವಿನಕಾಯಿಂದ ಮಾಡಿರುವಂಥ ಪಿಕಲ್ ಜ್ಯೂಸ್. ಫುಲ್ ಟ್ಯಾಂಗಿ. ಇದು ಪಿಕಲ್ ಜಾರಲ್ಲಿ ಕೊಟ್ಟಿದ್ದಾರೆ, ಫುಲ್ ಟ್ಯಾಂಗಿ. ಪಿಕಲ್ ಜ್ಯೂಸ್ ಇರುತ್ತಲ್ಲ, ಉಪ್ಪಿನಕಾಯಿದು ನೀರು ಇರುತ್ತಲ್ಲ, ಆ ಥರ ಇದೆ. ಕುಡಿದು ನೋಡು, ಒಂದ್ಸರಿ ಕುಡಿದು ನೋಡು, ಒಂದ್ಸರಿ ಪ್ಲೀಸ್, ನಂಗೋಸ್ಕರ, ವಿಡಿಯೋಗೋಸ್ಕರ. ಒಂದ್ಸರಿ ಮಾವಿನಕಾಯಿ ಜ್ಯೂಸು. ಇಟ್ ಈಸ್ ಸೋ ನೈಸ್. ಲಾಸ್ಟ್ ಚೆನ್ನಾಗಿದೆ. ಬಟ್ ನಾಟ್ ಮೈ ಟೇಸ್ಟ್. ಗಾಡಿ ಗೋಬಿ. ಇದು ಗಾಡಿ ಗೋಬಿ. ಗಾಡಿ ಗೋಬಿ. ಮತ್ತು ಇದು ಮಶ್ರೂಮ್ ಏನಂತ ಗೊತ್ತಾ? ಮಶ್ರೂಮ್ ಟ್ರೈ ಮಾಡೋಣ. ಗೋಬಿ ಚೆನ್ನಾಗಿದೆ. ಗೋಬಿ ಇಸ್ ಲೈಕ್ ಗಾಡಿ ಗೋಬಿ ಚೆನ್ನಾಗಿದೆಯಾ? ಗಾಡಿ ಸಿಗೋ ಗೋಬಿ ಥರ ಇದೆಯಾ? ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಎಣ್ಣೆಯಲ್ಲಿ? ನಾವು ಎಣ್ಣೆಗೆ ಹೋದ್ವಿ, ಎಣ್ಣೆ ಕುಡ್ದಿಲ್ಲ, ಬರೀ ಮಾಕ್ಟೇಲ್ ಕುಡ್ಕೊಂಡು. ಮಾಕ್ಟೇಲ್ ಅಂದರೆ ಜ್ಯೂಸು, ನೋ ಆಲ್ಕೋಹಾಲ್ ಇರೋದು. ಕಾಕ್ಟೇಲ್ ಅಂದರೆ ಆಲ್ಕೋಹಾಲ್ ಇರೋದು. ನಾವು ಮಾಕ್ಟೇಲ್ ಕುಡಿದ್ವಿ. ಮತ್ತು 7 ಲೆಮನ್ ಸೋಡಾ, ಅದು ಮಾಕ್ಟೇಲ. ಮೊಹಿತೋ. ಮತ್ತು ತಿಂದ್ವಿ ಗಾಡಿ ಗೋಬಿ, ಮಶ್ರೂಮ್ ಸ್ಯಾಲಡ್ ತಿಂದ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಮಶ್ರೂಮ್ ಸ್ಯಾಲೆಡ್ ಎಂಥದ್ದು ತಿನ್ಬಲ್ಲಿ ಮಶ್ರೂಮ್ದು? ಅದು ನಾನು ಹಂಗೆ ಯೋಚನೆ ಮಾಡ್ತಿದ್ದೆ. ಅದೇ ಮೆಟ್ರೋ, ಅದೇ ಅಷ್ಟೇನಾ? ಇಷ್ಟತ್ರನಾ? ಮಾಲ್ ಒಳಗೆ ಹೋಗಿ ಮೆಟ್ರೋಗೆ ಹೋಗ್ಬೇಕು. ನಾನು ಮಾಲ್ ಒಳಗೆಲ್ಲ ಬರಲ್ಲ. ಬಟ್ ಹೊರಗೆ ಇದಿದೆ, ಜಾಗ ಇದೆ. ಮನೆಗೆ ಹೋಗ್ತೀನಿ ನಾನು. ಬೆಳಗ್ಗೆ ಸುತ್ತಿದ್ದೀನಿ ಗೊತ್ತಾ? ವೀಡಿಯೋ ಮಾಡೋಂಗೆ ಯಾರು ಲೈಕು ಮಾಡಲ್ಲ, ಸಬ್ಸ್ಕ್ರೈಬು ಮಾಡಲ್ಲ ನನ್ನ ವೀಡಿಯೋನ. ಹೊಟ್ಟೆ ಎಲ್ಲ ಕಾಣ್ತಿದೆ, ತಡಿ ಕವರ್ ಮಾಡ್ಕೋತೀನಿ. ಅಂಕಲ್ ಗುರಾಯಿಸ್ಕೊಂಡು ನೋಡ್ತಿದ್ರು. ಏನು ಅಂದರೆ ನಾನು ಹೊಟ್ಟೆ ಕಾಣ್ತಿದೆ, ಸ್ವಲ್ಪ ಟಾಪ್ ಹಾರ್ಬಿಟ್ಟು. ಅವ್ರು ಏನೋ ಅಂದ್ಕೊಂಡಿರ್ತಾರೆ.